ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನನ್ನ ಮೊದಲನೇ ಬ್ಲಾಗ್ ಬಂದು 27 ಸೆಪ್ಟೆಂಬರ್ಗೆ. ಇವತ್ತು ಪುಷ್ಯ ನಕ್ಷತ್ರ ಇರೋದ್ರಿಂದ ನನ್ನ ಮಗ ಅಂದರೆ ತನ್ವಿಶ್, ನನ್ನ ಮಗನ ಹೆಸರು, ಅವನಿಗೆ ಸ್ವರ್ಣಬಿಂದು ಪ್ರಾಶನ ಹಾಕ್ಸೋದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆಚೆ ಹೋಗೋದು ಅಂತ ಅಂದರೆ ಅಪ್ಪಗೆ ತುಂಬ ಇಷ್ಟ. ಬೆಳಗ್ಗೆನೇ ಇಬ್ಬರೂ ರೆಡಿಯಾಗಿ ಅವನಿಗೂ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ಹೊರಟ್ವಿ. ಹಾಸ್ಪಿಟಲ್ ಬಂದ್ವಿ. ಇದೇ ಹಾಸ್ಪಿಟಲ್ ನೋಡಿ, ಆದಿಚುಂಚನಗಿರಿ ಹಾಸ್ಪಿಟಲ್ ಅಂತ ಹೇಳಿ. ಇದು ಬಂದು ಬೆಳ್ಳೂರು ಕ್ರಾಸ್ನ BG ನಗರದಲ್ಲಿ ಇದೆ, ನಾಗಮಂಗಲ, ಮಂಡ್ಯದಲ್ಲಿ. ನೀವು ಯಾರು ಹತ್ತಿರದಲ್ಲಿದ್ದರೆ ಇಲ್ಲೇ ಸ್ವರ್ಣಬಿಂದು ಪ್ರಾಶನ ಹಾಕ್ತಾರೆ, ನೀವು ಕೂಡ ಹಾಕ್ಸ್ಕೊಳ್ಬೋದು. ಸ್ವರ್ಣಬಿಂದು ಪ್ರಾಶನ ಯಾಕೆ ಹಾಕ್ಸ್ಬೇಕಪ್ಪ ಅಂತ ಅಂದರೆ, ಇದನ್ನು ಹಾಕ್ಸೋದ್ರಿಂದ ಮಕ್ಕಳದು ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಹಾಗೆ ಅವರ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅವರ IQ ಕೂಡ ಇಂಪ್ರೂವ್ ಆಗುತ್ತೆ. ಇದನ್ನು 1 ವರ್ಷದಿಂದ 16 ವರ್ಷದವರೆಗೂ ಕೂಡ ಮಕ್ಕಳಿಗೆ ಹಾಕಿಸ್ಬೋದು. ಈಗ ನೋಡಿ, ನಾವು ಬಂದ್ವಲ್ಲ, ಇದೇ ಆಯುರ್ವೇದಿಕ್ ಸೆಕ್ಷನ್ನು. ನಾನು ಅಪ್ಪುಗೆ ಲಾಸ್ಟ್ 6 ಮಂತ್ಸಿಂದನೂ ಸ್ವರ್ಣ ಪ್ರಾಶನ ಹಾಕಿಸ್ತಾ ಇದ್ದೀನಿ. ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ. ಆಮೇಲೆ ಬಿಲ್ ಪೇ ಮಾಡಿ ಅವನ ಹೆಸರನ್ನು ಎಂಟ್ರಿ ಮಾಡಿಸಿದ್ವಿ. ಇಲ್ಲೇ ನೋಡಿ, ಅಪ್ಪುಗೆ ಸ್ವರ್ಣ ಪ್ರಾಶನ ಹಾಕ್ಸಿರೋದು. ಇಲ್ಲಿ ಪಾಪುಗೆ ಜನರಲ್ ಚೆಕಪ್ ಮಾಡಿ ಅವರು ಪಾಪುದು ಹೈಟ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಅಂತ ಬರ್ಕೊಳ್ತಾರೆ. ಅದು ಎತ್ಬಾರ್ದು ಅದ್ರ ಮೇಲೆ ನಿಂತ್ಕೋಬಾ ಅದ್ರ ಮೇಲೆ ನಿಂತ್ಕೋಬೇಕು. ನಿಂತ್ಕೊಳ್ಳೋ ಅಂದರೆ ಅದನ್ನು ಎತ್ಕೊಳ್ಳೋಕ್ಕೆ ಹೋಗ್ತಿದ್ದ. ಆಮೇಲೆ ಅವನ ಹೈಟ್ ಚೆಕ್ ಮಾಡಿದ್ರು. ಬೇರೆ ಬೇರೆ ಕಡೆಯಿಂದ ಕೂಡ ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ಇಲ್ಲೆಲ್ಲ ತುಂಬ ಜನ ಬಂದು, ಸುತ್ತಮುತ್ತ ಯಾರಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಮಕ್ಕಳಿಗೆ ಸ್ವರ್ಣ ಪ್ರಾಶನ ಹಾಕ್ಸ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಹೊರಟ್ವಿ. ಅಪ್ಪುಗೆ ಅವನಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕು ಆಟ ಆಡೋದಕ್ಕೆ. ಅವನ ಪಾಡಿಗೆ ಅವನೇ ನಡ್ಕೊಂಡು ಬರ್ತಾ ಇದ್ದ. ನಾನು ಸುಮ್ಮನೆ ಮುಂದೆ ಹೋಗ್ತಿದ್ದೆ, ಅವನನ್ನು ಹಿಂದೆನೇ ಬರ್ತಾ ಇದ್ದ. ಇದು ಅಪ್ಪುದು ಸ್ವರ್ಣಬಿಂದು ಪ್ರಾಶನ ಹಾಕ್ಸೋ ಫೈಲು. ಇದರಲ್ಲಿ ಅವನ ಹೈಟು, ವೆಯ್ಟು, ಯಾವಾಗ ಹಾಕ್ಸಿದ್ದೀವಿ ಎಲ್ಲದನ್ನು ತೋರಿಸಿದ್ವಿ. ಹಾಗೆ ಇದೇನಪ್ಪ ಅಂತ ಅಂದರೆ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ನೋಡಿರಿ. ಇಲ್ಲಿ ಏನೇ ಸಮಸ್ಯೆ ಇದ್ರೂ ಅಲ್ಲಿ ಬಂದು ನೀವು ಆಯುರ್ವೇದಿಕ್ ಚಿಕಿತ್ಸೆನ ಪಡಿಬೋದು. ಹಾಗೆ ಅಕ್ಟೋಬರ್ 10ನೇ ತಾರೀಕು ಫ್ರೀ ಐ ಚೆಕಪ್ ಕೂಡ ಇದೆ ಅಂತ ಹೇಳಿದ್ದಾರೆ. ಇದು ಬಂದು ಸ್ವರ್ಣಬಿಂದು ಚೂರ್ಣ ಅಂತೇಳಿ, ಇದನ್ನು ಅಲ್ಲೇ ಕೊಡ್ತಾರೆ ನಮಗೆ. ಬೇರೆ ಕಡೆ ಆದರೆ ಇದಕ್ಕೆ ದುಡ್ಡು ತೊಗೊಳ್ತಾರೆ, ಆದರೆ ನಮ್ಗೆ ಇಲ್ಲಿ ಫ್ರೀಯಾಗಿ ಕೊಡ್ತಾರೆ. ಇದನ್ನು ಏನು ಮಾಡಬೇಕಪ್ಪ ಅಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಖಾಲಿ ಹೊಟ್ಟೆನಲ್ಲಿ 1 ಚಿಟಿಕೆಯಷ್ಟು ಇದನ್ನು ಚೂರ್ಣನ ಹಾಕಿ, ಇದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿ ಬೆಳಗ್ಗೆ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿಸ್ಬೇಕು. ಇದನ್ನು ಪ್ರತಿದಿನ ಮಾಡಬೇಕು. ಹಾಗೆ ಅಪ್ಪು ಸ್ವಲ್ಪ ಹೊತ್ತು ಆಟ ಆಡ್ದ, ಹಾಸ್ಪಿಟಲಿಂದ ಬಂದು ಚೆನ್ನಾಗಿ ಕುಣಿತಾ ಇದ್ದ. ಅಪ್ಪುಗೆ ಮನೆ ಒಳಗೆ ಬರೋದು ಅಂದರೆ ಆಗೋದಿಲ್ಲ, ಅವನಿಗೆ ಹೊರಗೆ ಇಷ್ಟ ತುಂಬ ಆಟಾಡೋದಕ್ಕೆ. ಹಾಗಾಗಿ ಹೊರಗಡೆನೇ ಇದ್ದ. ಆಮೇಲೆ ಅಪ್ಪುಗೆ ಒಂದು ಲೋಟ ಹಾಲು ಕೊಟ್ಟೆ. ಅವನಿವತ್ತು ನಾನೇ ಕುಡಿತೀನಿ ಅಂತ ಲೋಟಕ್ಕೆ ಎತ್ಕೊಂಡು ಅವನೇ ಕುಡಿತಾ ಇದ್ದಾನೆ. ಆಮೇಲೆ ಅಪ್ಪು ಮಲ್ಕೊಂಡ. ಇದಾಗಿದ್ದು ನನ್ನ ಮೊದಲನೇ ಬ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.